ಹುಬ್ಬಳ್ಳಿಗೆ ಶೀಘ್ರವೇ ಕಾಲಿಡಲಿದೆ ಸುದರ್ಶನ್ ಸಿಲ್ಕ್ ಮಳಿಗೆ. ಸುದರ್ಶನ್ ಸಿಲ್ಕ್ಗೆ ಹುಬ್ಬಳ್ಳಿಗೆ ಬರದಂತೆ ಷಡ್ಯಂತ್ರವನ್ನ ರೂಪಿಸಲಾಗಿದೆ. ಹುಬ್ಬಳ್ಳಿಯ ಕೆಲವು ವ್ಯಾಪಾರಿಗಳು ಸುದರ್ಶನ್ ಸಿಲ್ಕ್ಗೆ ಕಿರುಕುಳವನ್ನ ನೀಡ್ತಾ ಇದ್ದಾರೆ. ಸುದರ್ಶನ್ ಸಿಲ್ಕ್ಗೆ ಹುಬ್ಬಳ್ಳಿಗೆ ಬರದಂತೆ ಷಡ್ಯಂತ್ರವನ್ನ ರೂಪಿಸ್ತಾ ಇರು. ಹುಬ್ಬಳ್ಳಿಯ ಕೆಲವು ವ್ಯಾಪಾರಿಗಳು ಈ ಕೆಲಸ ಮಾಡ್ತಾ ಇದ್ದಾರಂತೆ. ನೋಡಿ, ಕಿರುಕುಳವನ್ನ ಕೊಡ್ತಾ ಇದ್ದಾರೆ ವ್ಯಾಪಾರಿಗಳು. ನೋಡಿ, ಹುಬ್ಬಳ್ಳಿಯಲ್ಲಿ ವ್ಯಾಪಾರ ಮಾಡೇ ಮಾಡ್ತೀವಿ ಅಂತ ಸುದರ್ಶನ್ ಸಿಲ್ಕ್ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿರೋದು. ಏನೇ ಇದ್ರೂ ಕಾನೂನಾತ್ಮಕವಾಗಿ ಹೋರಾಡ್ತೀವಿ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಹುಬ್ಬಳ್ಳಿಗೆ ಶೀಘ್ರವೇ ಸುದರ್ಶನ್ ಸಿಲ್ಕ್ ಮಳಿಗೆ ಕಾಲಿಡಲಿದೆ. ನೋಡಿ, ಹಳೆ ಕಟ್ಟಡವನ್ನ ತೆರವುಗೊಳಿಸುವಂತ ಸಂದರ್ಭದಲ್ಲಿ JCB ಹತ್ರ ಬಂದು JCBಗೆ ಕಲ್ಲಿನಿಂದ ಹೊಡೆದು ಆ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿದ್ದಾರೆ ಕೆಲವು ವ್ಯಾಪಾರಸ್ಥರು. ಹುಬ್ಬಳ್ಳಿಯ ದಾಜಿಬಾನ್ ಪೇಟೆಯಲ್ಲಿ ಜೋರು ಗಲಾಟೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದರ್ಶನ್ ಸಿಲ್ಕ್ ಎಂಟ್ರಿ ಆದರೆ ನಮ್ಮ ವ್ಯಾಪಾರಕ್ಕೆ ಧಕ್ಕೆ ಆಗುತ್ತೆ ಅನ್ನೋದು ಅವರ ಆತಂಕ. ಸುದರ್ಶನ್ ಸಿಲ್ಕ್ ಎಲ್ಲ ಕಡೆಯೂ ಕೂಡ ತನ್ನದೇ ಆದಂಥ ಒಂದು ಹೆಸರನ್ನ ಮಾಡಿದೆ. ಹೆಚ್ಚಾಗಿನೇ ಅಲ್ಲಿ ಗ್ರಾಹಕರು ಹೋಗ್ತಾರೆ. ಹಾಗಾಗಿನೇ ಆ ಒಂದು ಸುದರ್ಶನ್ ಸಿಲ್ಕ್ ಮಳಿಗೆ ಏನಾದರೂ ಹುಬ್ಬಳ್ಳಿಗೆ ಕಾಲಿಟ್ಟು ಬಿಟ್ರೆ ನಮ್ಮ ವ್ಯಾಪಾರಕ್ಕೆ ಕುತ್ತು ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ವ್ಯಾಪಾರಿಗಳಿಗೆ ಭಯ ಶುರುವಾಗಿದೆ. ಹಾಗಾಗಿನೇ ಈ ರೀತಿಯಾದಂಥ ಕಿರಿಕಿರಿಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಹುಬ್ಬಳ್ಳಿಯಲ್ಲಿ ಬೇರೆ ಬೇರೆ ವ್ಯಾಪಾರಿಗಳು ವಿನಾಕಾರಣ ಕಿರಿಕಿರಿಯನ್ನ ಮಾಡಿರೋದು, ಜೊತೆಗೆ JCBಯ ಗ್ಲಾಸನ್ನ ಪುಡಿ ಪುಡಿ ಮಾಡಿ ಹಾಕಿದ್ದಾರೆ. ಸುದರ್ಶನ್ ಸಿಲ್ಕ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ವ್ಯಾಪಾರಿಗಳು. ಅಲ್ಲಿ ಆಗಬಾರ್ದು, ಸುದರ್ಶನ್ ಸಿಲ್ಕ್ ಮಳಿಗೆ ಅಲ್ಲಿ ಆಗಬಾರ್ದು ಅನ್ನೋದು ಅವ್ರ ಉದ್ದೇಶ. ಕಿರುಕುಳಕ್ಕೆ ಡೋಂಟ್ ಕೇರ್ ಅಂತ ಹೇಳಿ ಸುದರ್ಶನ್ ಮಳಿಗೆ ಮಾಲೀಕರು ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ವ್ಯಾಪಾರ ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸುದರ್ಶನ್ ಸಿಲ್ಕ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಏನೇ ಇದ್ರೂ ಕಾನೂನಾತ್ಮಕವಾಗಿ ಹೋರಾಡ್ತೀವಿ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಸಂಬಂಧ ಇಲ್ಲ. ನಮ್ಮ ಅಂಗಡಿಯಾಗ 20 ಲಕ್ಷ ರೂಪಾಯಿ, ನಮ್ಮ ಅಂಗಡಿಯಾಗ ನೋಡ್ರಿ, ನಮ್ಮ 20 ಲಕ್ಷ ರೂಪಾಯಿ ಗ್ಯಾಸ್ ಮಾಡಿ ಸಂಬಂಧ ಇಲ್ಲ. ನಮ್ಮ ಅಂಗಡಿಯಾಗ 20 ಲಕ್ಷ ರೂಪಾಯಿ, ನಮ್ಮ ಅಂಗಡಿಯಾಗ ನೋಡ್ರಿ, ನಮ್ಮ 20 ಲಕ್ಷ ರೂಪಾಯಿ ಗ್ಯಾಸ್ ಮಾಡಿ ಸಂಬಂಧ ಇಲ್ಲ. ನಮ್ಮ ಅಂಗಡಿಯಾಗ 20 ಲಕ್ಷ ರೂಪಾಯಿ, ನಮ್ಮ ಅಂಗಡಿಯಾಗ ನೋಡ್ರಿ, ನಮ್ಮ 20 ಲಕ್ಷ ರೂಪಾಯಿ ಗ್ಯಾಸ್